ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಆಂಕರ್ ಅನುಶ್ರೀ ಮದುವೆ ಯಾವಾಗ ಅನ್ನುವಂತ ಕೇಳ್ತಿದ್ದಂಥ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿರುವಂಥದ್ದು. ಆಂಕರ್ ಅನುಶ್ರೀ ಪಕ್ಕ ಆಗಸ್ಟಲ್ಲಿ ಮದುವೆ ಆಗ್ತಾರೆ ಅನ್ನೋದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ರೋಷನ್ ಅನ್ನೋರ ಜೊತೆ ಆಂಕರ್ ಅನುಶ್ರೀ ಮದುವೆ ಆಗ್ತಿದೆ ಅನ್ನುವಂಥದ್ದು. ಇದೀಗ ಆಂಕರ್ ಅನುಶ್ರೀ ಅವರ ಎಂಗೇಜ್ಮೆಂಟ್ ಆಗಿರ್ಬೋದು, ಮದುವೆಯ ಇನ್ವಿಟೇಷನ್ಗಳು ಸಿಕ್ಕಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಎಂಗೇಜ್ಮೆಂಟ್ ಯಾವಾಗ, ಏನು, ಎಲ್ಲಿ ಅನ್ನುವಂಥ ವಿಚಾರವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀವಿ. ಜೊತೆಗೆ ಅನುಶ್ರೀ ಅವರು ಮದುವೆಯಾಗ್ತಿರುವಂತಹ ಹುಡುಗ ಪಕ್ಕ ಅಪ್ಪು ಅಭಿಮಾನಿ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಸೊ ಹಾಗಾದರೆ ಆಂಕರ್ ಅನುಶ್ರೀ ಹಾಗೆ ರೋಷನ್ ಎಲ್ಲಿ ಭೇಟಿಯಾದರೂ, ಇವರ ಪ್ರೀತಿ ಹೇಗೆ ಶುರುವಾಯಿತು, ಎಂಗೇಜ್ಮೆಂಟ್ಗೆ ಯಾರ್ಯಾರಿಗೆ ಆಹ್ವಾನ ಸಿಕ್ಕಿದೆ, ಯಾರ್ಯಾರು ಬರ್ತಾ ಇದ್ದಾರೆ, ಎಲ್ಲಿ ನಡೀತಾ ಇದೆ, ಯಾವಾಗ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಅಂತೂ ಇಂತೂ ಆಂಕರ್ ಅನುಶ್ರೀ ಮದುವೆ ಯಾವಾಗ ಅಂತ ಕೇಳ್ತಿದ್ದಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಈ ಹಿಂದೆ ಸಾಕಷ್ಟು ಬಾರಿ ಆಂಕರ್ ಅನುಶ್ರೀ ಅವರ ಮದುವೆ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಜೊತೆಗೆ ಇವ್ರ ಜೊತೆ ಮದುವೆ ಆಗಿದೆ ಅನ್ನುವಂಥ ಸುದ್ದಿ ಕೂಡ ಹರಿದಾಡಿತ್ತು. 37 ವಯಸ್ಸಾದರೂ ಕೂಡ ಅನುಶ್ರೀ ಯಾಕೆ ಮದುವೆ ಆಗಿಲ್ಲ ಅನ್ನುವಂಥ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. ಸ್ನೇಹಿತರೆ, ಅನುಶ್ರೀ ಮದುವೆ ಫಿಕ್ಸ್ ಆಗಿದೆ. ಆಗಸ್ಟ್ 28ರಂದು ಅನುಶ್ರೀ ಮದುವೆ ಆಗತ್ತೆ. ಸೊ ಇದರ ಕುರಿತಾಗಿ ಇನ್ವಿಟೇಷನ್ಗಳು ಕೂಡ ಹರಿದಾಡ್ತಾ ಇದೆ. ಸೊ ಆ ಇನ್ವಿಟೇಷನಲ್ಲಿ ಇರುವಂಥ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇನ್ವಿಟೇಷನಲ್ಲಿ ದೊಡ್ಡದಾಗಿ ಅಪ್ಪು ಅವರ ಭಾವಚಿತ್ರವನ್ನು ಹಾಕಲಾಗಿದೆ. ಯಾಕಂತಂದರೆ ಆಂಕರ್ ಅನುಶ್ರೀ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕಂತಂದರೆ ಈ ಹಿಂದೆ ಕೂಡ ಯಾವುದೇ ಸಂದರ್ಶನ ಆಗಲಿ, ಅಪ್ಪು ಎಲ್ಲೇ ಸಿಕ್ಕಿದ್ರೂ ಕೂಡ ಆಂಕರ್ ಅನುಶ್ರೀ ಯಾವ ರೀತಿಯಾಗಿ ಎಕ್ಸೈಟ್ ಆಗ್ತಾ ಇದ್ರು, ಅಭಿಮಾನ ಯಾವ ರೀತಿಯಾಗಿ ತೋರಿಸ್ತಾ ಇದ್ರು, ಪುನೀತ್ ಅವರು ಆಂಕರ್ ಅನುಶ್ರೀಯನ್ನು ಯಾವ ರೀತಿಯಾಗಿ ಕಾಣ್ತಾ ಇದ್ರು, ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಅದಾದಮೇಲೆ ಅಪ್ಪು ಸಾವನ್ನಪ್ಪಿದ ಬಳಿಕ ಕೂಡ ಆಂಕರ್ ಅನುಶ್ರೀ ಯಾವ ರೀತಿಯಾಗಿ ಕಣ್ಣೀರನ್ನು ಹಾಕಿದ್ರು, ಜೊತೆಗೆ ಮೀಡಿಯಾಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾಗಿರ್ಬೋದು, ಅವರ ಯೂಟ್ಯೂಬ್ ಚಾನಲ್ನ ಲೋಗೋ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಕ್ಯಾಪ್ಷನ್ನಲ್ಲಿ ಅಪ್ಪು ಅಭಿಮಾನಿ ಅನ್ನುವಂಥದ್ದೇ ಇರೋದು. ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಆಂಕರ್ ಅನುಶ್ರೀ ಅಪ್ಪುವನ್ನು ನೆನೆಸ್ಕೊಂಡೇ ಕೊಳ್ತಾರೆ. ಅದರ ಜೊತೆಗೆ ಈಗ ದಾಂಪತ್ಯ ಜೀವನ ಅಂತ ಬಂದಾಗಲೂ ಕೂಡ ಈಕೆಗೆ ಅಪ್ಪು ಅಭಿಮಾನಿನೇ ಸಿಕ್ಕಿರುವಂಥದ್ದು. ಹೌದು, ರೋಷನ್ ಕೂಡ ಅಪ್ಪು ಅಭಿಮಾನಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ರೋಷನ್ ಅನ್ನುವರನ್ನು ಆಂಕರ್ ಅನುಶ್ರೀ ಮದುವೆಯಾಗ್ತಾ ಇದ್ದಾರೆ 28ರಂದು. ಅಂದರೆ ಇದೇ ಭಾನುವಾರ ಅವರ ಎಂಗೇಜ್ಮೆಂಟ್ ನಡೆಯುತ್ತೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಸೊ ಅದು ಕೂಡ ಪ್ಯಾಲೇಸ್ ಗ್ರೌಂಡಲ್ಲಿ ಎಂಗೇಜ್ಮೆಂಟನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಆರತಕ್ಷತೆ ಅಂತ ಬಂದಾಗ ಎಲ್ಲ ಸೆಲೆಬ್ರಿಟಿಗಳಿಗೂ ಕೂಡ ಅವಕಾಶ ಸಿಗಬಹುದು, ಅಥವಾ ಸಾಕಷ್ಟು ಸೆಲೆಬ್ರಿಟಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರುವಂಥ ಚಾನ್ಸಸ್ ಕೂಡ ಇದೆ. ಇದಕ್ಕೆ ಎಲ್ಲ ಸಕಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಸೊ ಇನ್ವಿಟೇಷನಲ್ಲಿ ನೀವು ನೋಡ್ಬೋದು ಯಾವಾಗ ಇನ್ವಿಟೇಷನು, ಏನು ಮದುವೆ ಎಲ್ಲಿ ನಡೆಯುತ್ತೆ, ಇವೆಲ್ಲದರ ಬಗ್ಗೆ ಆ ಇನ್ವಿಟೇಷನಲ್ಲಿ ಹಾಕಲಾಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಚೀಸೌ ಅನುಶ್ರೀ ರಿಕ್ವೆಸ್ಟ್ ದ ಹಾನರ್ ಆಫ್ ಯುವರ್ ಪ್ರೆಸೆನ್ಸ್ ಎಟ್ ಅವರ್ ಮ್ಯಾರೇಜ್ ಅನ್ನುವಂಥದ್ದು. ಸ್ನೇಹಿತರೆ, ಇಲ್ಲಿ ರೋಷನ್ ಮಡಿಕೇರಿ ಅನ್ನುವಂಥ ಹೆಸರನ್ನ ಹಾಕ್ಕೊಂಡಿದ್ದಾರೆ. ಜೊತೆಗೆ ದೊಡ್ಡದಾಗಿ ಅಪ್ಪು ಪುನೀತ್ ರಾಜ್ಕುಮಾರ್ ಸರ್ ಅನ್ನುವಂಥ ಫೋಟೋ ಹಾಕ್ಕೊಂಡಿದ್ದಾರೆ. ಜೊತೆಗೆ ಎಂಗೇಜ್ಮೆಂಟ್ ಅಂತ ಬಂದಾಗ 27 ಜುಲೈ 2025, ಮ್ಯಾರೇಜ್ 28 ಆಗಸ್ಟ್ 2025, ಅರಮನೆ ಮೈದಾನ ಅಂದರೆ ಪ್ಯಾಲೇಸ್ ಗ್ರೌಂಡಲ್ಲಿ ಅದ್ಧೂರಿಯಾಗಿ ಮದುವೆ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ಫೋಟೋ ಸ್ನೇಹಿತರೆ. ಅದರ ಜೊತೆಗೆ ನೀವು ಕೇಳಬಹುದು, ರೋಷನ್ ಅವರು ಅಪ್ಪು ಫ್ಯಾಮಿಲಿಗೆ ಹೇಗೆ ಪರಿಚಯ. ಸೊ ಪುನೀತ್ ರಾಜ್ಕುಮಾರ್ ಮೇಲೆ ಅನುಶ್ರೀ ಅಪಾರ ಗೌರವವನ್ನು ಇಟ್ಕೊಂಡಿರುವಂಥದ್ದು ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಆದರೆ ರೋಷನ್ ಅವರು ಕೂಡ ಅಪ್ಪು ಅಭಿಮಾನಿ. ಅನುಶ್ರೀ ಹಾಗೆ ರೋಷನ್ ಭೇಟಿಯಾಗಿದ್ದು ಅಸಲಿಗೆ ಅಪ್ಪು ಮನೆಯಲ್ಲೇ, ಅಪ್ಪು ನಿವಾಸದಲ್ಲೇ ಅನುಶ್ರೀ ಹಾಗೆ ರೋಷನ್ ಪರಿಚಯ ಆಗುತ್ತೆ. ಯುವರಾಜ್ ಕುಮಾರ್ಗೆ ರೋಷನ್ ಆಪ್ತ ಸ್ನೇಹಿತ. ಸೊ ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಆಗಿರ್ಬೋದು, ಪ್ರೀ ರಿಲೀಸ್ ಇವೆಂಟಲ್ಲೂ ಕೂಡ ಇವರು ಜೊತೆಯಾಗ್ತಾರೆ. ಪ್ಯಾಲೇಸ್ ಗ್ರೌಂಡಲ್ಲಿ ಜರುಗಿದಂಥ ಪುನೀತ್ ಪರ್ವ ಕಾರ್ಯಕ್ರಮದ ನಿರೂಪಣೆಯನ್ನು ಅನುಶ್ರೀ ಮಾಡಿದರು. ಜೊತೆಗೆ ಆ ಒಂದು ಇವೆಂಟ್ನ ನಿರ್ವಹಣೆಯನ್ನು ರೋಷನ್ ಅವ್ರು ಮಾಡ್ಕೊಂಡಿದ್ರು. ರೋಷನ್ ಅವ್ರಿಗೂ ಕೂಡ ಫಿಲಮಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಅಂತೆ, ಆಸೆ ಅಂತೆ. ಸೊ ಪುನೀತ್ ಪರ್ವ ಇವೆಂಟ್ ಬಳಿಕ ಅನುಶ್ರೀ ಹಾಗೆ ರೋಷನ್ ಮಧ್ಯೆ ಆತ್ಮೀಯತೆ ಬೆಳ್ಕೊಳ್ಳುತ್ತೆ. ಸೊ ಸ್ನೇಹ ಬೆಳ್ಕೊಳ್ಳುತ್ತೆ. ಅದಾದಮೇಲೆ ಯಾವಾಗ ಪುನೀತ್ ಅವರು ಜೀವವನ್ನು ಕಳ್ಕೊಂಡ್ರು, ಅದಾದಮೇಲೆ ಅವರ ಒಂದು ಫೀಲಿಂಗ್ಸ್ ಏನಿದೆಯೋ, ಆ ನೋವಿದೆಯೋ ಎಲ್ಲವನ್ನ ರೋಷನ್ ಹತ್ರ ಹೇಳ್ಕೊಳ್ತಾ ಇದ್ರು. ಅದಾದಮೇಲೆ ಅವರು ಕೂಡ ಜೊತೆಯಾಗೋದಕ್ಕೆ ಶುರು ಮಾಡ್ತಾರೆ. ನಂತರ ಫ್ಯಾಮಿಲಿಯವರು ಎಲ್ಲರೂ ಕೂಡ ಸೇರಿಕೊಂಡು ಇದರಲ್ಲಿ
ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಇವರಿಬ್ಬರ ಜೊತೆ ಮಾತನಾಡಿ ಮದುವೆಯನ್ನ ಮಾಡಿಸ್ತಿದ್ದಾರೆ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಸೊ ಅಪ್ಪು ಫ್ಯಾಮಿಲಿ ಏನಿದೆಯೋ ಎಲ್ಲ ಕೂಡ ಆಂಕರ್ ಅನುಶ್ರೀ ಅವರ ಮದುವೆಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವೆಲ್ಲದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ಅನುಶ್ರೀ ಹಾಗೆ ರೋಷನ್ ಪರಸ್ಪರ ಪ್ರೀತಿಸ್ತಾ ಇದ್ದು ಇದೀಗ ಮದುವೆಯಾಗೋದಕ್ಕೆ ಮನಸ್ಸನ್ನ ಮಾಡಿದ್ದಾರೆ. ಇಬ್ಬರ ಪ್ರೀತಿಗೆ ಕುಟುಂಬಸ್ಥರು ಸಮ್ಮತಿಯನ್ನ ನೀಡಿದ್ದು ಆಗಸ್ಟ್ 28ರಂದು ವಿವಾಹ ಆಗ್ತಾ ಇದೆ. ಅದು ಕೂಡ ಪ್ಯಾಲೇಸ್ ಗ್ರೌಂಡಲ್ಲಿ ಅಂತ ಗೊತ್ತಾಗ್ತಾ ಇದೆ. ಸೊ ಸಾಕಷ್ಟು ಜನ ಅಂದರೆ ಅಪ್ಪು ಅಭಿಮಾನಿ ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ಜನ ಬರೋದು ಸಹಜ. ಅದರ ಜೊತೆಗೆ ಆ್ಯಂಕರ್ ಅನುಶ್ರೀ ಅಂತಂದರೆ ಕರ್ನಾಟಕದ ಮನೆ ಮಾತಾಗಿರುವಂಥ ಹುಡುಗಿ. ಸೊ ಹಾಗಾಗಿ ಆ್ಯಂಕರ್ ಅನುಶ್ರೀಗೂ ಅದೇ ರೀತಿಯಾದಂಥ ಅಭಿಮಾನಿ ಬಳಗ ಇದೆ. ಸೊ ಹಾಗಾಗಿ ಸೆಲೆಬ್ರಿಟಿಗಳ ಮದುವೆ ಅಂತಂದರೆ ಹೇಳೋದೇ ಬೇಡ. ಅಭಿಮಾನಿಗಳಾಗಿರ್ಬೋದು ಅಥವಾ ಸೆಲೆಬ್ರಿಟಿಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಬರ್ತಾರೆ. ಸೊ ಇವೆಲ್ಲದಕ್ಕೂ ಕೂಡ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಜೋಡಿಯಾಗಿ ಒಂದಷ್ಟು ಸೆಲೆಬ್ರಿಟಿಗಳಿಗೆ ಇನ್ವಿಟೇಷನ್ಸ್ಗಳನ್ನು ಕೊಡ್ತಿದ್ದಾರೆ ಅನ್ನುವಂಥದ್ದು ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆ ನ್ಯೂಸ್ಗಳನ್ನು ನೋಡ್ಬೋದು. ಬಟ್ ಇವತ್ತು ಆ್ಯಂಕರ್ ಅನುಶ್ರೀ ಅವರ ಎಂಗೇಜ್ಮೆಂಟ್ ಆಗಿರ್ಬೋದು, ಮದುವೆಯ ಇನ್ವಿಟೇಷನ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ಎಷ್ಟರ ಮಟ್ಟಿಗೆ ಮಾಡ್ಬೋದು ಅಥವಾ ಪ್ರೈವೇಟಾಗಿ ಮದುವೆಯನ್ನು ಮಾಡ್ಕೊಳ್ತಾರ, ಅದಾದ ಮೇಲೆ ಅದ್ದೂರಿಯಾಗಿ ರಿಸೆಪ್ಷನನ್ನು ಮಾಡ್ಕೊಳ್ತಾರ, ಇವೆಲ್ಲದರ ಬಗ್ಗೆ ಆ್ಯಂಕರ್ ಅನುಶ್ರೀಗೆ ಬಿಟ್ಟಿರುವಂಥದ್ದು. ಬಟ್ ಆ್ಯಂಕರ್ ಅನುಶ್ರೀ ಎಲ್ಲೂ ಕೂಡ ತನ್ನ ರೋಷನನ್ನು ಮದುವೆ ಆಗ್ತಾ ಇದ್ದೀನಿ ಅನ್ನುವಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಬದಲಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ಹರಿದಾಡ್ತಿರುವಂಥ ವಿಚಾರ. ಒಟ್ಟಾರೆಯಾಗಿ ಇವತ್ತು ಇನ್ವಿಟೇಷನ್ ಹರಿದಾಡ್ತಾ ಇದೆ. ಏನು ಎಲ್ಲಿ ನಡೆಯುತ್ತೆ, ಭಾನುವಾರ ನಡೆಯುತ್ತೆ ಮದುವೆ ಅನ್ನುವಂಥ ವಿಚಾರವಾಗಿ. ಸೊ ಸ್ನೇಹಿತರೆ, ಕೊನೆಗೂ ಆ್ಯಂಕರ್ ಅನುಶ್ರೀ ಮದುವೆ ಆಗ್ತಾ ಇದ್ದಾರೆ. ಈಗ ಆ್ಯಂಕರ್ ಅನುಶ್ರೀ ಮದುವೆ ಆಗ್ತಿದ್ದಾರೆ ಅಂತಂದರೆ ಈ ಹಿಂದೆ ಕೆಲವೊಂದು ಗಾಸಿಪ್ಗಳು ಹರಿದಾಡಿತ್ತು. ಸೊ ಹಾಗಾಗಿ ಇದು ಕೂಡ ಗಾಸಿಪ್ ಅಂತ ಸಾಕಷ್ಟು ಜನ ಅನ್ಕೊಂಡಿದ್ದಾರೆ. ಬಟ್ ಇದು ಆಲ್ಮೋಸ್ಟ್ 99% ಕನ್ಫರ್ಮ್ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನು? ಆ್ಯಂಕರ್ ಅನುಶ್ರೀ ಈಗ ಮದುವೆ ಅಂತ ಬಂದಾಗ ರೋಷನ್ ಅನ್ನುವಂಥದ್ದು ಕೂರ್ಗ್ನ ವ್ಯಕ್ತಿ ಅನ್ನುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಒಳ್ಳೆ ಕೆಲಸದಲ್ಲೂ ಕೂಡ ಇದ್ದಾರೆ. 300 ಕೋಟಿ ಒಡೆಯ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಜೊತೆಗೆ ಅವರ ಒಂದು ಕಾಸ್ಟ್ ವಿಚಾರಕ್ಕೆ ಬಂದಾಗಲೂ ಕೂಡ ಒಂದಷ್ಟು ಜನ ಅವರು ಗೌಡ್ರು ಅಂತ ಹೇಳ್ತಾರೆ, ಇನ್ನೊಂದಷ್ಟು ಜನ ರೋಷನ್ ಕ್ರಿಶ್ಚಿಯನ್ ಅಂತ ಹೇಳ್ತಾರೆ, ಇನ್ನೊಂದಷ್ಟು ಜನ ಮುಸ್ಲಿಂ ಅಂತ ಹೇಳ್ತಾರೆ. ಸೊ ಒಟ್ಟಾರೆಯಾಗಿ ರೋಷನ್ ಅನುಶ್ರೀ ಅವರಿಬ್ಬರು ಕೂಡ ಪ್ರೀತಿಸ್ತಾ ಇದ್ದಾರೆ. ಪ್ರೀತಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಪ್ರೀತಿಗೆ ಯಾವುದೇ ಜಾತಿ ಧರ್ಮ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.